ನೋಡಿ 1:45 ಆಗ್ತಾ ಇದೆ. ಆಗಲೇ ಟೈಮ್ ಆಗಲೇ 1:45 ಆಗ್ತಾ ಇದೆ. ಇನ್ನು ಬೆಳಗ್ಗೆಯಿಂದ ನಾಷ್ಟ ಊಟ ಏನೂ ಮಾಡಿಲ್ಲ. ಕೆಲಸ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಇಷ್ಟೊತ್ತಾಗೋಯ್ತು. ಇವಾಗ ಮಾಡಬೇಕು. ಪುಳಿಯೋಗರೆ ಮಾಡಿದ್ದೆ, ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ನನ್ನ ಮಗನಿಗೆ. ಅದೇ ಇದೆ, ಅದನ್ನೇ ತಿನ್ಕೊಬೇಕು ನಾನು. ಡಿಮಾರ್ಟಿಗೆ ಬೇರೆ ಹೋಗಬೇಕು ರೇಷನ್ ತೊಗೊಂಬರೋಕ್ಕೆ. ಇನ್ನೂ ಸ್ವಲ್ಪ ಟೈಮ್ ಇದೆ ನನಗೆ. ಇಷ್ಟೊತ್ತಾಯಿತು ನನಗೆ ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ. ಇವಾಗ ಟೈಮು 5 ಗಂಟೆ ಆಗ್ತಾಯಿದೆ. ಸೊ ಇವಾಗ ಹೊರಡಬೇಕು. ಮಧ್ಯಾಹ್ನ ಲೇಟಾಗಿ ಬೇರೆ ಊಟ ತಿಂದ್ಕೊಂಡು ಸ್ವಲ್ಪ ಇರೋ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇವಾಗ ಹೋದರೆ ಕರೆಕ್ಟಾಗಿರುತ್ತೆ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ. ನಾನು ಇವಾಗ ಅಲ್ಲಿ ಹೋಗಿ ಎಲ್ಲ ರೇಷನ್ ಎಲ್ಲ ತೂಕ ಹಾಕ್ಸಿ ಎಲ್ಲ ಬಿಲ್ ಮಾಡಿಸಿಟ್ರೆ ಅವ್ರು ಬಂದು ಹಾಕ್ಕೊಂಬರ್ತಾರೆ. ಹಾಗಾಗಿ ಇವಾಗ ಹೊರಡಬೇಕು ನಾನು. ಸೊ ಅಲ್ಲಿಂದ ಬರೋದು ಲೇಟ್ ಆಗುತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಅಡುಗೆ ಮಾಡಿಟ್ಟು ಹೋಗ್ಬಿಟ್ರೆ, ಸಾಂಬಾರು ಮಾಡಿಟ್ಟು ಹೋಗ್ಬಿಟ್ರೆ ಬಂದು ಅದಕ್ಕೆ ಮುದ್ದೆ ಏನಾದರೂ ಅನ್ನ ಮಾಡ್ಕೋಬೋದು. ಅದಕ್ಕೆ ನಾನು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸಾಂಬಾರು ಮಾಡಿಟ್ಟಿದ್ದೀನಿ ನೋಡಿ. ಬೇಳೆ ಇದು ಎಲ್ಲ ಹಾಕಿ, ಸ್ವಲ್ಪ ಬೀನ್ಸು ಆಲೂಗಡ್ಡೆ ಎಲ್ಲ ಇತ್ತು, ಅದೆಲ್ಲ ಹಾಕಿ ಸಾಂಬಾರು ಮಾಡಿಟ್ಟಿದ್ದೀನಿ. ಅಲ್ಲಿಂದ ಬರೋದು 7 ಗಂಟೆ ಆಗೋಗ್ಬಿಡುತ್ತೆ. ಬಂದು ಸಾಂಬಾರು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಸ್ವಲ್ಪ ಇವಾಗಲೇ ಸಾಂಬಾರು ಮಾಡಿ ಎಲ್ಲ ಇಟ್ಬಿಟ್ಟು ಹೋಗ್ತಾಯಿದ್ದೀನಿ. ಸ್ವಲ್ಪ ಲೇಟಾದ್ರೂ ಬಂದು ಸ್ವಲ್ಪ ಫ್ರೀಯಾಗಿ ಅಡುಗೆ ಎಲ್ಲ ಮುದ್ದೆ ಗಿದ್ದೆ ಎಲ್ಲ ಮಾಡ್ಕೋಬೋದು. ಹಾಗಾಗಿ ಸ್ವಲ್ಪ ಮಾಡಿಟ್ಟಿದ್ದೀನಿ. ತಿಂಗಳು ಎಂಡಿಂಗ್ ಇವಾಗ. ಈ ತಿಂಗಳಿಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಹೋಗೋದು ಬೇಡ ಡಿಮಾರ್ಟ್ಗೆ ಅಂತ ಅಂದ್ಕೊಂಡೆ. 4 ತಿಂಗಳಾಗಿತ್ತಲ್ಲೇ ಹೋಗ್ಬಂದು ನಾನು. 3-4 ತಿಂಗಳಿಂದ ಹೋಗಿರಲಿಲ್ಲ. ಸರಿ ಇಲ್ಲೇ ಸ್ವಲ್ಪ ತೊಗೊತಾ ಇದ್ವಿ, ಏನು ಬೇಕು ಅದು. ಈ ತಿಂಗಳು ಸ್ವಲ್ಪ ಹೋಗೋದು ಬೇಡ, ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಬೆಲ್ಲಾಗಿಲ್ಲ ಎಲ್ಲ ಇಲ್ಲಿ ತೊಗೊಂಬಂದರೆ ಟೀ ಕಾಫಿ ಮಾಡ್ತೀವಲ್ಲ, ಒಡೆದೋಗ್ಬಿಡುತ್ತೆ, ಹಾಲು ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ವಲ್ಪ ಅಲ್ಲೇ ಹೋಗಿ ತೊಗೊಂಬರೋಣ. ಬೆಲ್ಲ ಇಲ್ಲ ನನಗೆ, ಸಕ್ಕರೆ ಯೂಸ್ ಮಾಡಲ್ಲ ನಾನು. ಸಕ್ಕರೆ ಖಾಲಿ ನೋಡಿ, ನಾನು ಸಕ್ಕರೆ ಯೂಸ್ ಮಾಡಲ್ಲ. ಆದರೆ ಇವಾಗ ಬೆಲ್ಲ ಇಲ್ಲ ಅಂತಂದು ಹೇಳ್ಬಿಟ್ಟು ಈಗ ಒಂದು 15 ದಿನ ಏನೋ ಆಯಿತು ಬೆಲ್ಲ ಎಲ್ಲ ಖಾಲಿಯಾಗಿ. ಸರಿ ಅಂದ್ಬಿಟ್ಟು ಸಕ್ಕರೆ ತರಿಸ್ಕೊಂಡು ಇಲ್ಲೇ ಸಕ್ಕರೆ ಯೂಸ್ ಮಾಡ್ತಾಯಿದ್ದೆ. ಇಲ್ಲಿ ಬೆಲ್ಲ ಸಿಗುತ್ತೆ, ಆದರೆ ಚೆನ್ನಾಗಿರಲ್ಲ, ಒಡೆದೋಗುತ್ತೆ ಎಲ್ಲ ಹಾಲು. ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಅಲ್ಲೊಂದು ಎಷ್ಟಿರುತ್ತೆ ಅಂದರೆ 65-70 ರೂಪಾಯಿ ಇರುತ್ತೆ kg. ಇಲ್ಲೆಲ್ಲ 50-60 ರೂಪಾಯಿ ಇರುತ್ತೆ. ಆದರೆ ಏನಂತ ಗೊತ್ತಿಲ್ಲ ಅದು ನಮಗೆ. ಬೆಲ್ಲ ಎಲ್ಲ ಒಡೆದೋಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅಲ್ಲೋಗಿ ದೂರ ಆದರೂ ಪರವಾಗಿಲ್ಲ ಅಂತ ಹೋದಾಗೆಲ್ಲ ಒಂದು 3-4 kg ತಂದಿಟ್ಕೊಂಡ್ರೆ ನಮಗೊಂದು 5-6 ತಿಂಗಳು ಮೇಂಟೈನ್ ಆಗುತ್ತೆ ಅಂತ ಅಲ್ಲಿಂದ ತೊಗೊಂಬರೋದು. ಸೊ ತಿಂಗಳ ಎಂಡಿಂಗ್ ಬೇಡ ಅಂದ್ಕೊಂಡೆ ನಾನು ಅಲ್ಗೂ. ಆದರೆ ಸ್ವಲ್ಪ ರೇಷನ್ ಸ್ವಲ್ಪ ಖಾಲಿ ಆಗಿತ್ತಲ್ಲ, ಸ್ವಲ್ಪ ತರಾನೇ ಇವಾಗ. ನೆಕ್ಸ್ಟ್ ಮಂತು ಹೋಗೋಣ, ಹೆಂಗೋ ಇದರಲ್ಲಿ ಒಂದು 15-20 ದಿನಕ್ಕೆ ಆಗೋಷ್ಟು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ವಿಡಿಯೋ ಮಾಡೋಕ್ಕೆ ಬಿಡ್ತಾರಾ ಏನು ಗೊತ್ತಿಲ್ಲ ನನಗೆ. ನೋಡ್ತೀನಿ, ಬಿಟ್ಟರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ವಿಡಿಯೋ ಮಾಡೋಕ್ಕಾಗಲ್ಲ. ನೋಡೋಣ, ಮನೆಗೆ ಬಂದಮೇಲೆ ತೋರಿಸ್ತೀನಿ ನಾನು. ಸೊ ನೋಡಿ, ಅಂಡರ್ಗ್ರೌಂಡಲ್ಲಿ ಹತ್ತುತ್ತಾ ಇದ್ದೀನಿ. ಸೌಂಡ್ ಜಾಸ್ತಿ ಇದೆ. ಕೇಳಿಸ್ತಾ ಇದೆ? ಅಯ್ಯೋ ತುಂಬ ಸೌಂಡ್ ಇದೆ. ತುಂಬ ಟ್ರಾಫಿಕ್ ಬೇರೆ ಇದೆ, ತುಂಬಾ ಟ್ರಾಫಿಕ್ ಇದೆ. ಆಟೋದಲ್ಲಿದ್ದೀನಿ ನಾನು, ಆಟೋದಲ್ಲಿದ್ದೀನಿ. ಇವಾಗ ಓಡ್ತಾ ಇದ್ದೆ ಆಟೋ. ಟ್ರಾಫಿಕ್ ಇದೆ ತುಂಬ.
ತರಕಾರಿಗೆ ಇಷ್ಟು ದೂರ ಬರಬೇಕು ಮನೆಯಿಂದ. ಸೊ ಇದೇ ಡಿಮಾರ್ಟು. ಇಲ್ಲಿಗೆ ಬಂದೆ, ಇವಾಗ ಒಳಗಡೆ ಹೋಗಬೇಕು. ಜನ ಏನೋ ಕಡಿಮೆ ಇರೋ ಥರ ಇದ್ದಾರೆ, ನೋಡಬೇಕು. ಒಳಗಡೆ ಹೋಗ್ತೀನಿ ಇವಾಗ. ಗೊತ್ತಿಲ್ಲ ಇಲ್ಲಿ ವಿಡಿಯೋ ಮಾಡೋಕೆ ಬಿಡ್ತಾರಾ ಈಗ. ಫೋನ್ ಬೇಕು ಅಂದರೆ ಏನು ಮಾಡೋದು? ಹಾಂ, ಅದಕ್ಕೆ ಮತ್ತೆ ಒಂದು ಇದು ಹಾಕ್ಬಿಡಿ. ಆ ಥರ ಹಾಕೋದಿಲ್ಲ ಮೇಡಮ್, 4-5 ಹಿಂಗೆ ಒಂದಿದ್ರೆ ಹಾಕ್ಕೊಡ್ತೀನಿ. ಅದು 3 ಸೇರಿಸೋದು, ಇದು 2 ಸೇರಿಸಿ ಹಾಕ್ಬಿಡಿ. ಫೋನ್ ಇರಬೇಕಲ್ಲ ಅದ್ರೊಳಗಡೆ. ವಿಡಿಯೋ ಮಾಡಕ್ಕೆ ಬಿಡ್ತಾರೇನೋ ನೋಡೋಣ ಅಂತ ಕೇಳಿದೆ. ಸೊ ನಮ್ಮ ಯಜಮಾನ್ರು ಬಂದರು ಇವಾಗಲೇ 7 ಗಂಟೆ. ಗಾಡಿ ತೊಗೊಂಡು ಬರ್ತಾ ಇದ್ದಾರೆ ಅವರು. ಇವಾಗ ಹಾಕ್ಕೊಂಡು ಹೋಗಬೇಕು ಸ್ಟೇಷನ್ನು. ಟ್ರಾಫಿಕ್ ಬೇರೆ ತುಂಬ ಇದೆ, ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡಿ, ನಾವು ತರಕಾರಿಗೆ ಇಲ್ಲಿವರೆಗೂ ಬರ್ತಾ ಇದ್ದೀವಿ. ಏನಿಲ್ಲ, ನಿನಗಲ್ಲ, ವಿಡಿಯೋದೇ. ಬರಲ್ಲ, ವಾರಕ್ಕೊಂದು 1 ಸಲ 2 ಸಲ ಬಂದ್ಬಿಟ್ಟು ಇಲ್ಲಿಂದ ತರಕಾರಿ ಎತ್ಕೊಂಡು ಹೋಗೋದು. ಇವಾಗ ಬಂದ್ವಿ ಮನೆಗೆ, 7:15. ಇಷ್ಟೊತ್ತಾಯಿತು. ಟ್ರಾಫಿಕ್ ಇತ್ತು ತುಂಬ. ಒಳಗಡೆ ಏನು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಪರ್ಮಿಷನ್ ಕೇಳಿದೆ ನಾನು, ಆದರೆ ಒಳಗಡೆ ಪರ್ಮಿಷನ್ ಕೊಡಲಿಲ್ಲ. ಯಾರಿಗೂ ಬಿಡಲ್ಲ ಅಂತೆ ಒಳಗಡೆ ವಿಡಿಯೋ ಮಾಡೋಕ್ಕೆ. ನಾನು ಯಾವತ್ತೂ ಮಾಡಿರಲಿಲ್ಲ, ಇವತ್ತು ಸರಿ ಮಾಡೋಣ ನೋಡೋಣ ಅಂತ ಕೇಳಿದೆ. ಅವ್ರು ಒಪ್ಪಲಿಲ್ಲ. ಸರಿ ಆಯಿತು ಅಂತಂದು ಹೇಳ್ಬಿಟ್ಟು ನಾನು ಮಾಡಲಿಲ್ಲ. ಈಗ ಸ್ವಲ್ಪ ಸಾಂಬಾರು ಮಾಡಿಟ್ಟು ಹೋಗಿದ್ದಕ್ಕೆ ಸರಿ ಹೋಯ್ತು. ಇವಾಗ ಮುದ್ದೆ ಮಾಡಬೇಕು. ಬೆಳಗಿಂದ ಇದೇ ಆಗೋಗುತ್ತೆ. ಮನೇಲಿ ಇರ್ತೀವಿ ಅಂತೀವಿ ಅಷ್ಟೇ, ಬೆಳಗಿಂದ ಮನೆ ಕೆಲಸಗಳು ಇದೇ ಆಗೋಗುತ್ತೆ. ನೋಡಿ, ಇಷ್ಟೊತ್ತಾಯಿತು. ಮುದ್ದೆ ಮಾಡಬೇಕು, ಅಡುಗೆ ಮಾಡಬೇಕಿನ್ನು. ಹಿಂಗೆ ಸ್ವಲ್ಪ ಸಾಂಬಾರು ಮಾಡಿಟ್ಟು ಹೋಗಿದ್ದಕ್ಕೆ ಸರ್ವೋಯ್ತು ನನಗೆ. ಇಲ್ಲಾಂದಿದ್ರೆ ಇವಾಗ ಬಂದು ಸಾಂಬಾರೆಲ್ಲ ಮಾಡಿ ಮುದ್ದೆ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹೆಂಗೋ ಮಾಡಿಟ್ಟೋದು, ಸುಸ್ತಾಗೋಯ್ತು ನನಗಂತೂ. ತುಂಬ ಟ್ರಾಫಿಕ್ ಇರುತ್ತಲ್ಲ ಇಷ್ಟೊತ್ತಲ್ಲಿ,
ಟ್ರಾಫಿಕ್ಕಿಗೆ ಅರ್ಧ ಭಯ ಪಟ್ಕೊಂಡು ಹೋಗೋಕ್ಕೆ ಆಗಲ್ಲ ಹೊರಗೆ. ಎಲ್ಲೋದ್ರೂ ಅದೊಂದು ಸಿಗ್ನಲ್ ದಾಟೋ ಅಷ್ಟರಲ್ಲಿ 1/2 hour ಆಗೋಗುತ್ತೆ. ಸೊ ಅಡುಗೆ ಮಾಡಬೇಕು. ರೇಷನ್ ಏನೇನು ತೊಗೊಂಡು ಬಂದಿದ್ದೀನಿ ನಾಳೆ ತೋರಿಸ್ತೀನಿ. ಇವಾಗ ಅಡುಗೆ ಮಾಡಿ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಕೊಡಬೇಕು. ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ನಾಳೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.